ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಲ್ಲಿ ಮೊನ್ನೆ ಅಷ್ಟೇನೆ ಹುಲಿ ಉಗ್ರ ಸಂಕಷ್ಟ ಆಯ್ತು. ಈಗ ಹಾವಿನ ಮೇಲೆ ಒಂದು ಡೈಲಾಗ್ ಅನ್ನ ಬರ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ದರ್ಶನ್ ಅವ್ರಿಗೆ ಹುಲಿ ಉಗ್ರ ಸಂಕಷ್ಟ ಆದ್ಮೇಲೆ ನಾಯಿ ಕಚ್ಚಿರುವಂತ ಪ್ರಕರಣ ಬಂತು. ಈಗ ವಿಷವಿರುವಂತ ಹಾವನ್ನ ಹೊಡಿರಿ, ವಿಷ ಇಲ್ದಿರುವಂತ ಹಾವನ್ನ ಹಿಡೀರಿ ಅಂತ ಹೇಳ್ಬಿಟ್ಟು ಒಂದು ಡೈಲಾಗು. ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲ ಸರ್, ಅದು ಏನೋ ಗೊತ್ತಾ, ಹಾವು ಕೊಲ್ಬಿಟ್ರೆ ನೋಡ್ಕೊಂಡ್ಬಿಟ್ಟೆ ಕೊಲ್ತಾರೆ. ಇವಾಗ ಫಿಲಮ್ ಅಲ್ಲಿ ಹೇಳಿದ್ರು ಅಂತ ಕೊಲ್ಲಗ ಟ್ರೈ ಮಾಡ್ತಾರೆ. ಇಲ್ಲಾಂದ್ರೆ ವಿಷದ ಹಾವ ಯಾವ ವಿಷದಿಲ್ಲ ಯಾವ ಅಂತ ಗೊತ್ತೇ ಇರಲ್ಲ ಅವ್ರಿಗೆ. ಅದು ನಮ್ಮಂತವ್ರು ತಿಳ್ಕೊಂಡಿರೋರ್ಗೆ ಗೊತ್ತಾಗತ್ತೆ. ಅಂತವ್ರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ, ಅವು ಮಾತ್ರ ದಯವಿಟ್ಟು ಕೊಲ್ಲಕ್ಕೆ ಹೋಗ್ಬೇಡಿ. ಅವ್ರು ಫಿಲಮ್ ಅಲ್ಲಿ ತೋರಿಸ್ತಾ ಇದಾರೆ ಅಂತಾನು ಇದ್ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ಅವು ಮಾತ್ರ ಉಳಿಸಿ, ಪರಿಸರನೂ ಉಳಿಸಿ. ನೀವ್ ಹೇಳೋದಾದ್ರೆ ಯಾವ ರೀತಿ ಕಂಪ್ಲೇಂಟ್ ಕೊಟ್ಟಿದ್ರ ಅಂಡ್ ಏನೇನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ಆಕ್ಚುಲಿ ಇದು ನಮ್ಗೆ 2-3 ದಿವಸದ ಮುಂಚೆ ನಮ್ಗೆ ಮಾಹಿತಿ ಬಂತು. ಸೊ ಟ್ರೇಲರ್ ನಲ್ಲಿ ಈ ತರ ಒಂದು ಡೈಲಾಗ್ ಇದೆ ಅಂತ ನಾವು ಒಂದು ಶಾಕಿಗೆ ಒಳಗಾದ್ವು. ಏನಕ್ಕೆ ಅಂದ್ರೆ ವನ್ಯಜೀವಿಗಳ ಅಂಬಾಸಿಡರ್ ಆಗಿರುವ ದರ್ಶನ್ ರವರೇ ಅವರ ಚಲನಚಿತ್ರದಲ್ಲೇ ಈ ರೀತಿ ಬಂದಿದೆ ಅನ್ನೋದಕ್ಕೆ ನಮಗೂ ಒಂದು ಕ್ಷಣ ಶಾಕ್ ಆಯ್ತು. ದರ್ಶನ್ ಅವ್ರನ್ನ ಮತ್ತೆ ರಾಕ್ಲೈನ್ ವೆಂಕಟೇಶ್ ಅವ್ರನ್ನ ಸಂಪರ್ಕ ಮಾಡೋದಕ್ಕೆ ನಾವು ಸಾಕಷ್ಟು ಪ್ರಯತ್ನ ಪಟ್ವು. ಆಗದೆ ಇದ್ದಾಗ ನಾವು ಇಲ್ಲಿ ಕರ್ನಾಟಕ ಚಲನಚಿತ್ರ ಮಂಡಳಿಗೆ ಬಂದು ಪತ್ರದ ಮೂಲಕ ಮಾಹಿತಿ ನೀಡಲಾಗಿದೆ. ಮತ್ತೆ ಇವತ್ತು ಬೆಳಗ್ಗೆ ರಾಕ್ಲೈನ್ ವೆಂಕಟೇಶ್ ಅವ್ರನ್ನ ದೂರವಾಣಿ ಮೂಲಕ ನಾವು ಮಾತಾಡಿದೀವಿ. ಆಯ್ತು, ಅವರು ಈ ವಿಚಾರವನ್ನು ಗಮನ ಹರಿಸಿ ನಾವು ಸ್ವಲ್ಪ ಈ ಡೈಲಾಗ್ನ ಕ್ಯಾನ್ಸಲ್ ಮಾಡೋ ಪ್ರಯತ್ನ ಮಾಡ್ತೀವಿ ಅಂತ ಮಾತಾಡಿದ್ದಾರೆ. ಅರಣ್ಯ ಇಲಾಖೆ ಮತ್ತೆ ಅನಿಮಲ್ ಬೋರ್ಡ್ ಇವರಿಗೆಲ್ಲ ನಾವು ಮಾಹಿತಿ ಕೊಟ್ಟಿದ್ದೇವೆ. ಅವರು ಸಹ ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.